ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾವೆಲ್ಲ ಹೊರಗಡೆ ಬ್ರೇಕ್ಫಾಸ್ಟ್ಗೆ ಅಂತ ಹೋಗ್ತಾ ಇದ್ದೀವಿ. ಸೊ ನಮ್ಮ ಯಜಮಾನರು ಕೂಡ ಇದ್ದಾರೆ ವ್ಲಾಗಲ್ಲಿ. ಬಂದರು ನೋಡಿ ನಮ್ಮ ಸಾಹೇಬ್ರು, ನಮ್ಮ ಡ್ರೈವರ್ ಬಂದರು ನೋಡಿ. ನಮ್ಮ ಡ್ರೈವರ್ ಬಂದರು ನೋಡಿ. ರಜಾ ಕೊಟ್ಟಿದ್ವಿ ಡ್ರೈವರ್ಗೆ. ನನಗೂ ಗೊತ್ತಿಲ್ಲ, ಹೇಳಿದ್ರು ಕೇಳಿದ್ವಿ. ಹೌದೇಶು ಅಲ್ಲ, ತನಗಾದ್ರೆ ಗೊತ್ತಿರಬೇಕು, ಎಲ್ಲ ಹೇಳಿದ್ರೆ ಕೇಳಬೇಕು. 5 ಗೇರ್ಸ್ ಇಲ್ಲ ಅಂದರೆ 6 ಗೇರ್ಸ್ ಇರುತ್ತೆ. ಯಾರು ಇರ್ಬೋದೇನೋ, ಹೊಸ ಗಾಡಿಯಲ್ಲಿ ಗೊತ್ತಿಲ್ಲ, ಜಾಸ್ತಿ ಇರೋದಷ್ಟು. 5 ಮೇನ್ ಗೇರ್ಸು, 1 ರಿವರ್ಸು, ಟೋಟಲ್ 6. ಪೆಟ್ರೋಲ್ ಬಂಕ್ ಇದು ಮೆಹಂದಿ ಮಿಕ್ಸ್ ಮಾಡಿ ನಾನೊಂದು ಎಸ್, 12 ಚೆನ್ನಾಗಿ ಜಾಸ್ತಿ ಮಿಕ್ಸ್ ಮಾಡಬೇಡಿ. ಡಿಟಾಕ್ಸ್ ಡ್ರಿಂಕಿಂದ ಟಾಕ್ಸಿಕ್ ಡಿಟಾಕ್ಸ್ ಡ್ರಿಂಕ್ ಬೆಳಗ್ಗೆ ಕುಡಿತೀನಲ್ಲ, ಅದರಿಂದ ಅದೇ ಲೈಮ್ ಆ್ಯಂಡ್ ಹನಿ ಮತ್ತು ಆಮ್ಲಾ ವಿತ್ ಕೊಕೊನಟ್ ವಾಟರ್. ಅದು ನನಗೂ ನಾನು ಡಿಟಾಕ್ಸಿಕ್ ಹಾಕ್ತೀನಿ. ನೀವೇನು ಗರ್ಲಾ? ಗರ್ಲ್ ಆದರೆ ಏನು, ಬರೀ ಗರ್ಲ್ ಮಾತ್ರನಾ? ವೈ ಶುಡ್ ಆಲ್ ಗರ್ಲ್ಸ್ ಹ್ಯಾವ್ ಫನ್? Why should girls have all the fun? ಎಲ್ಲ ಮಾಡ್ತೀಯ. Sorry. ಅಲ್ವಾ? ತಗೋ ಇದಕ್ಕೆಲ್ಲ ಉತ್ತರ ಕೊಡ್ತೀನಿ. ಬಿಡು. ಕಾಲ್ ಕೊಡ್ದೆ ಸರಿ. ಅಲರ್ಟ್ ಪಡ್ಬೋ ಸುಬಾ. ಗೊತ್ತಿಲ್ಲ. ಫೋನ್ ಎಷ್ಟು ರೂಪಾಯಿ? 27. 100 rupees. 30. ಹಾಂ, ಎಲ್ಲ ಆರಾಮಿದೆ. 30 rupees. ಈಗ ನಾವು ರೆಗ್ಯುಲರಾಗಿ ಬ್ರೇಕ್ಫಾಸ್ಟಿಗೆ ಬರ್ತೀವಿ ನೋಡಿ, ಕದಂಬ ಹೋಟೆಲು, ಅಲ್ಲಿಗೆ ಬಂದಿದ್ದೀವಿ. ಸೊ ನಮ್ಮ ಯಜಮಾನ್ರು ರೈಸ್ ಬಾತ್ ಪಲಾವ್ ತೊಗೊಂಡ್ರು, ನಾನು ಉಪ್ಪಿಟ್ಟು ತೊಗೊಂಡೆ, ಹಾಗೆ ನಮ್ಮ ಅಕ್ಕ ರವೆ ಇಡ್ಲಿ ತೊಗೊಂಡ್ಲು. ಸೊ ನಮ್ಮ ಯಶು ಮೈಸೂರು ಮಸಾಲೆ ದೋಸೆ ತೊಗೊಂಡ. ಸೊ ಇದಾಗಿತ್ತು ನಮ್ಮ ಬೆಳಗಿನ ಬ್ರೇಕ್ಫಾಸ್ಟು. ಸೊ ನಾವು ಯೂಶ್ವಲಿ ಸಂಡೇ ಹೊರಗಡೆ ಬ್ರೇಕ್ಫಾಸ್ಟ್ ಹೋಗ್ತೀವಿ ಅಂತ ಎಲ್ಲರಿಗೂ ಗೊತ್ತು. ಸೊ ಹೊಸ ವ್ಯೂವರ್ಸ್ಗೆ ಗೊತ್ತಿಲ್ಲ, ಸೊ ಅವರಿಗೋಸ್ಕರ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಬಂದುಬಿಟ್ಟು ಎಷ್ಟು ಅವನು ಇನ್ನೂ ಬಂದಿರಲಿಲ್ಲ, ಹಂಗಾಗಿ ಟೇಸ್ಟ್ ತೋರಿಸು ಡ್ಯಾಡಿ ಅಂತ ತೊಗೊಂಡು ಮೊದಲಿಗೆ 1 ಸ್ಪೂನ್ ತೊಗೊಂಡು ತಿಂತಾ ಇದ್ದಾನೆ. ಸೊ ಇದಾದಮೇಲೆ ಅವನದು ಬ್ರೇಕ್ಫಾಸ್ಟ್ ಬರುತ್ತೆ, ಮೈಸೂರು ಮಸಾಲೆ ದೋಸೆ. ಮೈಸೂರು ಮಸಾಲೆ ದೋಸೆ ಅಂತೂ ಸಖತ್ ಯಮ್ಮಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಒಂದು ಸತಿ ಎಷ್ಟೇನೋ ಟೇಸ್ಟ್ ಮಾಡ್ದೆ, ಅದಾದಮೇಲೆ ಅವನಿಗೆ ತುಂಬ ಇಷ್ಟ ಆಯಿತು. ಸೊ ಪ್ರತಿ ಸತಿ ಅವನು ಈ ನಡುವೆ ಅಂತೂ ಅದನ್ನೇ ತೊಗೋತಾನೆ. ಈಗ ಅವನು ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಏನೋ ಹೇಳ್ತಾ ಇದ್ದಾನೆ ಅವನು. ದೋಸೆ ತುಂಬ ಚೆನ್ನಾಗಿರುತ್ತೆ, ಮತ್ತು ದೋಸೆನ ಚಟ್ನಿಯಲ್ಲಿ ಅದ್ಕೊಂಡು ಹೇಗೆ ತಿನ್ನಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದ. ಸೊ ಮೊದಲಿಗೆ ಒಂಚೂರು ಸಾಂಬಾರು, ಒಂಚೂರು ಚಟ್ನಿ ತೊಗೊಂಡು ತಿನ್ನಬೇಕಂತ ಇದನ್ನೇ ಹೇಳ್ತಾ ಇದ್ದಿದ್ದವನು. ಯೂಶ್ವಲಿ ಬಿಟ್ಬಿಡು ಅವನು ಸ್ವಲ್ಪ ಅರ್ಧ ತಿಂದು, ಇವತ್ತು ಪೂರ್ತಿ ತಿಂದ, ಅದೇನು ಆಶ್ಚರ್ಯ ಗೊತ್ತಿಲ್ಲ. ಸೊ ಅದಾದಮೇಲೆ ನಾನು ನಮ್ಮ ಅಕ್ಕ ಕಾಫಿ ಆರ್ಡ್ರ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಬಂದುಬಿಟ್ಟು ಬೈಟು ವಾಟರ್ ಮೆಲನ್ ಜ್ಯೂಸು ಯಶುಗೂ ಮತ್ತು ಅವ್ರ ಅಪ್ಪಗೂ. ಸೊ ನೋಡಿ, ನಾನು ಹೇಳಿಲ್ವ, ಇವತ್ತು ಅವನು ಪೂರ್ತಿ ತಿಂದಿದ್ದಿಲ್ಲ ಅಂದರೆ ತಿನ್ನೋನೇ ಅಲ್ಲ, ಹಸುವಾಗಿರಬೇಕು ಅನ್ಕೋತೀನಿ ಅದಕ್ಕೆ. ಸೊ ಅಲ್ಲಿಂದ ಹೋಟೆಲ್ ಆಪೋಸಿಟ್ ಎಲ್ಲ ಗ್ರೌಂಡ್ ಇದೆ ನೋಡಿ, ಅಲ್ಲಿ ಎಕ್ಸಿಬಿಷನ್ ಹಾಕಿದ್ರು. ಸೊ ಅಲ್ಲಿಗೆ ಹೋದ್ವಿ, ಯಾಕಂದರೆ ನಾನು ದಾರ ತೊಗೋಬೇಕಾಗಿತ್ತು. ಖಾಲಿ ಕಟ್ತಾರೆ ನೋಡಿ, ಇವಿಲ ಇರೋ ಅಂಥದ್ದು ದಾರ. ಸೊ ಅದನ್ನು ತೊಗೊಂಡ್ವಿ. ಸೊ ನಮ್ಮ ಮೆಷಿಗೆ ಕಟ್ಟಬೇಕಿತ್ತು, ಮನೆ ಕಿತ್ತೋಯ್ತು ಎಲ್ಲೋ ಒಂದು. ಮತ್ತು ಅಲ್ಲಿ ಬಂದುಬಿಟ್ಟು ಸ್ವಲ್ಪ ಮಡಿಕೆ ಐಟಮ್ಸ್ ಎಲ್ಲ ಇತ್ತು. ಸೊ ನಾನು ಹೋಗಬೇಕಾದ್ರೆ ನೋಡಿದ್ದು, ಸರಿ ಬಂದಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ಒಳಗಡೆ ಹೋದ್ವಿ.
ಸೊ ನೋಡಿ ವಾಚ್ ಎಲ್ಲ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಇನ್ನೂ ಓಪನ್ ಮಾಡ್ತಾಯಿದ್ರು ಎಕ್ಸಿಬಿಷನು. ಅರ್ಧ ಓಪನ್ ಆಗಿತ್ತು, ಅರ್ಧ ಹಾಗೆ ಇತ್ತು. ಸೊ ನೋಡಿ ಎಲ್ಲ ಚೆನ್ನಾಗಿತ್ತು. ಬ್ಲ್ಯಾಕ್ ಮೆಟಲ್ ಐಟಮ್ ಎಲ್ಲ ನಾನು ಏನೂ ತೊಗೊಂಡಿಲ್ಲ, ಜಸ್ಟು ಇವೆಲ್ಲ ಇದು ದಾರ ಬರುತ್ತಲ್ಲ ಅದನ್ನ ತೊಗೊಂಡೆ. ಆಮೇಲೆ ನಮ್ಮ ಅಕ್ಕ ಇದು ನಮ್ಮ ಯಶ್ಶಿಗೆ ಇಸ್ಕೊಡ್ತಾಯಿದ್ಲು. ಅದು ವಿಂಟರ್ ಆದಮೇಲೆ ಇದನ್ನೆಲ್ಲ ತೊಗೋತಾರೆ, ಒಂಥರ ಹುಚ್ಚರು ಇವರಿಬ್ರು. ಅವಳಿಗೆ ಒಂದು ಸ್ವಲ್ಪ ಬೆಚ್ಚಗಿರಬೇಕು ಯಾವಾಗಲೂ. ಅವಳ ರೂಮ್ ಕೂಡ ಅಷ್ಟೇ ತುಂಬ ಬೆಚ್ಚಗಿರತ್ತಪ್ಪ, ನಾವು ಇರೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ತೊಗೊಳ್ತಾಯಿದ್ರು. ಇದಾದಮೇಲೆ ಹೊರಗಡೆ ಬಂದು ಮಡಿಕೆ ಪಾತ್ರೆನ ತೊಗೊಳ್ಳೋಣ ಅಂತ ನಾನು ತುಂಬ ದಿವಸದಿಂದ ನಮ್ಮ ಯಜಮಾನ್ರಿಗೆ ಕೇಳ್ತಾಯಿದ್ದೆ. ಇವತ್ತು ಕೂಡ ತಕ್ಕೊಡಲ್ಲ ನಾನು, ಅಲ್ಲೆಲ್ಲೋ ಒಂದು ಮಡಿಕೆನೇ ಮಾಡೋವಂಥದ್ದು ಶಾಪ್ ಇದೆ, ಯಾವುದೋ ಏರಿಯಾ, ಅಲ್ಲಿ ಹೋಗೋಣ ಅಂದರು. ನಾನು ಇಲ್ಲಿಂದ ಅಲ್ಲಿ ಹೋಗೋಕ್ಕೆ 500 ರೂಪಾಯಿ ಪೆಟ್ರೋಲ್ ಬೇಕು, ಸುಮ್ಮನೆ ವೇಸ್ಟು ಅಂತ ಹೇಳಿಬಿಟ್ಟು ಸರಿ ಆಯಿತು ಏನೋ ಮಾಡ್ಕೊ ಅಂತ ತಗೋ ಅಂತ ಅಂದರು. ಸರಿ ನಾನು ಕೆಲವು ಐಟಮ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಟೆ. ಆಮೇಲೆ ಅವ್ರು ಮಾತಾಡಿ 1200 ರೂಪೀಸ್ ಆಯಿತು. ಸೊ ನನಗೇನೋ ರೀಸನೇಬಲ್ ಅಂತ ಅನಿಸುತ್ತೆ. ಅವು ಏನಂತಂದರೆ ಒಂದು ಕಡಾಯಿ ತೊಗೊಂಡೆ, ಮತ್ತು ಒಂದು ಸಣ್ಣದೊಂದು ಪಾತ್ರೆ, ಮತ್ತು ಇನ್ನೊಂದು ಪಾತ್ರೆ ತೊಗೊಂಡೆ. ವ್ಲಾಗ್ ಮಾಡ್ತಿದ್ದೀನಿ. ಅದು ಓವನ್ ತಗೊಳೋದು, ಓವನ್ ತಗೊಳಕ್ಕೆ ಹೋಗ್ತಿರೋದು. ಓವನ್ ತಗೊಳಕ್ಕೆ ಹೋಗೋಣ. ಇಲ್ಲಿ ಮಮ್ಮಿ ಅವರೇ ನೋಡಿ. I will use only hand to support the phone. ಓಕೆ, ಇವಾಗ ಕೆಳಗಡೆ ಇಳಿಯೋಣ. ಇವಾಗ ಸೊ ಕೆಲವು ಬಟ್ಟೆಗಳೆಲ್ಲ ಇತ್ತು, ಅದನ್ನು ಡೋಬಿಗೆ ಕೊಡ್ತಾಳೆ ನಮ್ಮ ಅಕ್ಕ ವಾಶ್ ಮಾಡೋದಕ್ಕೆ. ಸೊ ಹಾಗೆ ಕೊಟ್ಬಿಟ್ಟು ಇಲ್ಲಿ ಪೈ ಇಂಟರ್ನ್ಯಾಷನಲ್ಗೆ ಬಂದ್ವಿ, ಫಸ್ಟ್ ಮೇನ್ ರೋಡಲ್ಲಿರುವಂಥದ್ದು. ಸೊ ಇಲ್ಲಿ ಬಂದುಬಿಟ್ಟು ಓವನ್ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ಎಲ್ಲ ನೋಡಿದ್ವಿ, ಒಂದು ಓವನ್ ಬುಕ್ ಮಾಡಿದ್ವಿ. ಸೊ ಬಟ್ ಇಮಿಡಿಯೇಟಾಗಿ ಅವರು ತಂದು ಕೊಡಲ್ಲ, ನಾಳೆ ಡೆಲಿವರಿ ಮಾಡ್ತಾರೆ ಅಂತ ಹೇಳಿದರು. ಸೊ ನಾವು ಸ್ಯಾಮ್ಸಂಗ್ದು ನೋಡಿದ್ದು, ತುಂಬ ಚೆನ್ನಾಗಿದೆ. ನಾಳೆ ಅದು ಬಂದಾಗ ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ನಮ್ಮ ಅಕ್ಕ ತೊಗೊಂಡಿದ್ದು ಓವನು, ಯಾಕಂದರೆ ಅವಳಿಗೆ ಫುಡ್ ಮಾಡಿಟ್ಕೋತಾಳಲ್ಲ ಡಯಟ್ ಫುಡ್ಡು, ಅದು ಬಿಸಿ ಮಾಡೋದಕ್ಕೆ ಅವಳಿಗೆ ಬೇಕಾಗುತ್ತೆ. ಹಂಗಾಗ್ಬಿಟ್ಟು ಓವನ್ ತೊಗೊಂಡಿದ್ದು. ಸೊ ಲೋನಲ್ಲೇ ತೊಗೊಂಡಿದ್ದು, EMI ಅಲ್ಲೇ. ಇದಾದಮೇಲೆ ಅಲ್ಲಿ ಹೊರಗಡೆ ಬಂದು ಕಬ್ಬಿನ ಜ್ಯೂಸ್ ತೊಗೊಂಡ್ವಿ. ಸೊ ಎಲ್ಲರೂ ತೊಗೊಂಡ್ರು, ನಾನು ತೊಗೊಂಡೆ. ಬಟ್ ನನಗೆ ತುಂಬ ಸ್ವೀಟ್ ಅನ್ನಿಸ್ತು, ಹಾಗಾಗಿ ಒಂದು ಚೂರು ಕುಡಿದ್ಬಿಟ್ಟು ನಾನು ಮಿಕ್ಕಿದ್ದನ್ನು ನಮ್ಮ ಯಜಮಾನ್ರಿಗೆ ಕೊಟ್ಬಿಟ್ಟೆ, ನೀವೇ ಕುಡೀರಿ ಅಂದ್ಬಿಟ್ಟು. ಸೊ ಅದೇನೋ ಗೊತ್ತಿಲ್ಲ, ಇವಾಗ ಬೆಲ್ಲ ತಿನ್ನೋದ್ರಿಂದ ಜಾಸ್ತಿ ನನಗೆ ಸ್ವೀಟ್ ಅಂದರೆ ಆಗೋದಿಲ್ಲ. ಮತ್ತು ಹಾಗೆ ತುಂಬ ಸ್ವೀಟ್ ಅನಿಸಿದರೆ ತಿನ್ನೋಕ್ಕೂ ಆಗೋದಿಲ್ಲ ಅಥವಾ ಕುಡಿಯೋಕ್ಕೂ ಆಗೋದಿಲ್ಲ. ಹಾಗಾಗಿ ನಮ್ಮ ಯಜಮಾನ್ರಿಗೆ ಕೊಟ್ಟೆ, ನೀವೇ ಕುಡೀರಿ ಅಂದ್ಬಿಟ್ಟು. ಸೊ ಎಷ್ಟು ಕುಡಿದ್ಬಿಟ್ಟು ಬಾಯೆಲ್ಲ ಮಾಡ್ಕೊಂಡಿದ್ದ. ಸೊ ನಾವು ಪ್ರತಿ ಸಂಡೇ ಲಂಚ್ಗೂ ಹೊರಗಡೆ ಹೋಗ್ತಾಯಿದ್ವಿ ಲಾಸ್ಟ್ 2 ವೀಕ್ಸಿಂದ. ಸೊ ಹಾಗಾಗಿ ಬೇಡ ಅಂದ್ಬಿಟ್ಟು ಮನೆಗೆ ಚಿಕನ್ ತೊಗೊಂಡು ಬಂದು ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಸೊ ಮನೆಯಲ್ಲೇ ಮಾಡ್ತಾಯಿದ್ದೀವಿ ಇವತ್ತು. ಸೊ ಮನೆಗೆ ಬಂದಾದಮೇಲೆ ಇದು ಏನು ಮಣ್ಣಿನ ಪಾತ್ರೆ ಇದೆ ನೋಡಿ, ಅದನ್ನು ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಸೊ ಅವ್ರು ಹೇಳಿದ್ದು ಮೊದಲಿಗೆ ಒಂದು ನೈಟ್ ಪೂರ್ತಿ ನೀರಲ್ಲಿ ನೆನೆಸಿರಿ, ಸೊ ನೆಕ್ಸ್ಟ್ ಡೇ ನೀವು ಯೂಸ್ ಮಾಡ್ಬೋದು ಅಂತ ಹೇಳಿದರು. ಹಾಗಾಗಿ ನಾನು ಮೊದಲಿಗೆ ಇದನ್ನು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಸೊ ಇದಾದಮೇಲೆ ಮತ್ತೆ ನಾನು ಬೇಗ ಬಂದು ಮನೆಗೆ ಬರೋಕ್ಕೆ 3:30-4 ಗಂಟೆ ಆಗೋಯಿತು. ಸೊ ಇವಾಗ ಬೇಗ ಬಂದು ಬೇಳೆ ಸಾರು ಮಾಡ್ತಾಯಿದ್ದೀನಿ. ಸೊ ಬೇಳೆ ಸಾರು ರೆಸಿಪಿ ಇದಾಗಲೇ ತುಂಬ ಸರಿ ಶೇರ್ ಮಾಡಿದ್ದೀನಿ. ಸೊ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಹೆಸರುಬೇಳೆ, ತೊಗರಿಬೇಳೆ, ಮೈಸೂರು ಬೇಳೆ 3 ತೊಗೊಂಡು ಈರುಳ್ಳಿ ಮತ್ತು ಟೊಮೆಟೊನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಒಂದು ಹಾಫ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ನೀರನ್ನ ಹಾಕಿ ಹಸಿಮೆಣಸಿನ್ಕಾಯಿನ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಒಂದು 3-4 ವಿಸಿಲ್ ಬಂದರೆ ಚೆನ್ನಾಗಿ ಬೇಳೆ ಬೇಯುತ್ತೆ. ಮಸಿಯೋದೇನು ಬೇಡ, ಸೌಟ್ ಹೆಲ್ಪಿಂದ ಮಿಕ್ಸ್ ಮಾಡಿದರೆ ಸಾಕು, ಅದೇ ಮೆತ್ತಗಾಗುತ್ತೆ. ಈ ಕಡೆ ಒಂದು 8 ಮೊಟ್ಟೆ ತೊಗೊಂಡಿದ್ದೀನಿ, ಅದನ್ನು ಬಾಯ್ಲ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಅದಕ್ಕೆ ಉಪ್ಪು ಎಷ್ಟು ಬೇಕೋ ನೋಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ, ಸೊ ಹೊಡಿಬಾರ್ದು ಅಂತ. ಸೊ ಒಂದು ಕಡೆ ರೈಸ್ ಇಟ್ಟಿದ್ದೀನಿ, ಒಂದು ಕಡೆ ಬೇಳೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಮೊಟ್ಟೆನ ಇಟ್ಟಿದ್ದೀನಿ. ಸೊ ಬಂದಿದ್ದೆ ಬೇಗ ಪಟ ಅಂತ ಅಡುಗೆ ಮಾಡ್ತಾಯಿದ್ದೀನಿ, ಯಾಕಂದರೆ ಎಲ್ಲರಿಗೂ ಹಸಿವಾಗಿತ್ತು. ಸೊ ಇವಾಗ
ಚಿಕನ್ ಮಾಡ್ತಾಯಿದ್ದೀನಿ. ಸೊ ಚಿಕನ್ಗೆ ಒಂದು ಬಾಣಲಿನ ಇಟ್ಟಿದ್ದೀನಿ. ಆ ಬಾಣಲಿಗೆ ಒಂಚೂರು ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ಇದು ಒಂಥರ ಈಸಿ ಚಿಕನ್ ಅಂತ ಅನ್ಕೋಬೋದು, ಅಥವಾ ಬ್ಯಾಚುಲರ್ಸ್ ಚಿಕನ್ ಅಂತಾದರೂ ಹೇಳ್ಬೋದು. ಸೊ ನೋಡಿ, ಇವಾಗ ಎಣ್ಣೆನ ಹಾಕಿದ್ದೀನಿ. ನಾನು ಜಸ್ಟು ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿನ ಮಾತ್ರ ಚಾಪ್ ಮಾಡಿಕೊಂಡೆ. 2 ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಈಸಿ ಮತ್ತು ಟೇಸ್ಟಿಯಾಗಿ ಕೂಡ ಇತ್ತು ಇವತ್ತು ಚಿಕನ್ ಫ್ರೈ. ಸೊ ಮೊದಲಿಗೆ ಈರುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊತೀನಿ. ಸೊ ಇವಾಗ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾಯಿದೆ. ಈ ಸ್ಟೇಜಲ್ಲಿ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು, ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಸೊ 1 ಸ್ಪೂನು. ಸೊ ನಾನು ಲಾಸ್ಟ್ ಖಾಲಿ ಆಯಿತು ಡಬ್ಬ. ಸೊ ಹಾಗಾಗಿ ಸ್ವಲ್ಪನೇ ತೆಗಿತಾ ಇದ್ದಿತ್ತು. ಸೊ ಟೋಟ್ಲಾಗಿ ಕಂಬೈನ್ ಮಾಡಿದರೆ 1 ಸ್ಪೂನೇ ಆಗುತ್ತೆ. ಇದಾದಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೆಕ್ಸ್ಟ್ ನಾನು ಇದಕ್ಕೆ ಟೊಮೆಟೊನ ಹಾಕ್ತೀನಿ. ಸೊ ಇಲ್ಲಿ ಒಂದು 3 ಟೊಮೆಟೊ ತೊಗೊಂಡಿರೋದು, ನಾಟಿ ಟೊಮೆಟೊ. ಸೊ ಯಾವುದೇ ಅಡುಗೆಗಾದರೂ ನಾಟಿ ಟೊಮೆಟೊ ಬಳಸಿದ್ರೆ ರುಚಿ ಚೆನ್ನಾಗಿರುತ್ತೆ. ಫಾರಮ್ ಟೊಮೆಟೊ ಕಂಪೇರ್ ಮಾಡಿದ್ರೆ, ಬರೀ ಫಾರಮ್ ಟೊಮೆಟೊ ಹಾಕ್ತೀವಿ ಅಂತಂದರೆ ಜಾಸ್ತಿ ಹಾಕಬೇಕಾಗುತ್ತೆ, ಅವಾಗ ಟೇಸ್ಟ್ ಬರೋದು. ಸೊ ನಾಟಿ ಟೊಮೆಟೊ 1 ಅಥವಾ 2 ಯೂಸ್ ಮಾಡಿದ್ರೇ ತುಂಬ ರುಚಿ ಇರುತ್ತೆ. ಸೊ ಇವಾಗ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಎಷ್ಟು ಉಪ್ಪು ಬೇಕೋ ನೋಡಿ, ರುಚಿಗೆ ತಕ್ಕಂಗೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪನ್ನೇ ನಾನು ಹಾಕೋದು. ಇದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಸೊ ಅರಿಶಿನ ಪುಡಿನ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರೋದು. ಸೊ ನೆಕ್ಸ್ಟು ನಾನು ಇದಕ್ಕೆ ಚಿಕನ್ನ ಸೇರಿಸ್ತಾ ಇದ್ದೀನಿ. ಸುಮಾರು 1 kg ಅಷ್ಟು ಚಿಕನ್ ತಂದಿರೋದು, ವಿತೌಟ್ ಸ್ಕಿನ್. ಸೊ ನೋಡಿ, 2 ಲೆಗ್ ಪೀಸ್ ಬಂದಿದ್ದಾರೆ. ಸೊ ಅವ್ರು ಚಿಕನ್ ತರೋಷ್ಟೊತ್ತಿಗೆ ನಾನು ರೈಸ್ ಮಾಡಿ ಆ ಬೇಳೆನೂ ಇಟ್ಟು ಮೊಟ್ಟೆ ಕೂಡ ಬಾಯ್ಲ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಅವರು ಚಿಕನ್ ತೊಗೊಂಡು ಬಂದರು. ಸೊ ಇವಾಗ ಚೆನ್ನಾಗಿ ಚಿಕನ್ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀರೇನು ಹಾಕೋದು ಬೇಡ, ಚಿಕನ್ನೇ ನೀರು ಬೀಳುತ್ತೆ. ಆಮೇಲೆ ಬೇಕಾದರೆ ಒಂಚೂರು ನೀರು ಹಾಕೋಬೋದು. ಸೊ ಇವಾಗ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ. ನೆಕ್ಸ್ಟು ಇಲ್ಲಿ ನಾನು ಬೇಳೆನ ಬೇಯಿಸ್ಕೊಂಡಿದ್ದೆ ನೋಡಿ, ಅದು ನೋಡಿ ನೀಟಾಗಿ ಸ್ಮ್ಯಾಶ್ ಆಗಿದೆ. ನಾವೇನು ಸ್ಮ್ಯಾಶ್ ಮಾಡೋದೇ ಬೇಕಿಲ್ಲ, ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ಅದಕ್ಕೆ ಎಷ್ಟು ನೀರು ಬೇಕೋ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ತೆಳ್ಳಗೆ ಮಾಡ್ತಾಯಿರೋದು. ಸೊ ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಚಿಕನ್ ಡ್ರೈ ಫ್ರೈ ಮಾಡಿಕೊಂಡ್ರೆ ಕೂಡ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ನಾನಿವತ್ತು ಅಷ್ಟು ಡ್ರೈ ಮಾಡ್ತಾಯಿಲ್ಲ, ಸೆಮಿ ಗ್ರೇವಿ, ಯಾಕಂದರೆ ನಮ್ಮ ಯಜಮಾನ್ರಿಗೆ ಗ್ರೇವಿ ಬೇಕು, ಹಂಗಾಗಿ ಗ್ರೇವಿನ ಮಾಡ್ತಾಯಿರೋದು. ಸೊ ನೆಕ್ಸ್ಟು 1 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಚಿಕನು ಬಾಯ್ಲ್ ಆಗ್ತಾಯಿದ್ದೆಲ್ಲ ಅದನ್ನು ತೆಗೆದ್ಬಿಟ್ಟು ನಾನು ಇನ್ನೊಂದು ಗ್ಯಾಸ್ ಸ್ಟವ್ಗೆ ಶಿಫ್ಟ್ ಮಾಡಿಕೊಂಡೆ. ಇದಾದಮೇಲೆ ಸಾಂಬಾರನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಸೊ ಸಾಂಬಾರು ಕುದ್ದಾದಮೇಲೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಮಾಮೂಲಿ ಒಗ್ಗರಣೆ, ಜಾಸ್ತಿ ಏನು ಹಾಕ್ತಾಯಿಲ್ಲ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಒಣಗಿದ ಮೆಣಸಿನ್ಕಾಯಿ ಮತ್ತು ಒಂಚೂರು ಹಿಂಗೆ ಇಷ್ಟನ್ನೇ ಹಾಕ್ತಾಯಿರೋದು. ಸೊ ನೋಡಿ, ಒಂದು ಸಣ್ಣದಾದ ಕಡಾಯಿ ತೊಗೊಂಡಿದ್ದೀನಿ. ಸೊ ನಾನು ಕಡಾಯಿ ಅಂತ ಹೇಳ್ತೀನಿ. ಇದಕ್ಕೆ ಒಂಚೂರು ಎಣ್ಣೆನ ಹಾಕಿಬಿಟ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 2 ಬೇಡಿಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ 2 ಸೇರಿಸಿ ಒಂದು 3 ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಈ ರೀತಿ ಇದರಲ್ಲಿ ಹಾಕೋತಾ ಇದ್ದೀನಿ. ಸೊ ಮೊದಲಿಗೆ ರೆಡಿ ಮಾಡಿ ಇಟ್ಬಿಡ್ತೀನಿ. ಸೊ ಆವಾಗ ಗ್ಯಾಸ್ ಮೇಲೆ ಇಟ್ಟರೆ ಬೇಗ ಆಗುತ್ತೆ ಅಂತ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ಒಂಚೂರು ಕರಿಬೇವಿನ ಸೊಪ್ಪು, ಸುಮಾರು ಒಂದು 6ರಿಂದ 7 ಎಲೆ ಆಗೋಷ್ಟು ಕರಿಬೇವಿನ ಸೊಪ್ಪು ಹಾಕ್ತೀನಿ. ಸೊ ಮೊದಲಿಗೆ ಯಾಕೆ ರೆಡಿ ಮಾಡಿಟ್ಕೊಳ್ಳೋದು ಅಂತಂದರೆ ಬೇಗ ಅಡುಗೆ ಆಗಲಿ ಅಂದ್ಬಿಟ್ಟು, ಅದು ಒಂದೇ ಕಾರಣ. ನೀವು ಬೇಕಾದರೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಸಮ್ಟೈಮ್ಸ್ ಏನಾಗುತ್ತೆ, ಹಸುವಾದಾಗ ಬೇಗ ಮಾಡಬೇಕು ಅಂದಾಗ ಒಂದಾದಮೇಲೆ ಒಂದು ರೆಡಿ ಮಾಡಿಟ್ಕೊಂಡ್ರೆ ಸೊ ಬೇಗ ಆಗೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಮಾಡಿಟ್ಕೊಳ್ಳೋದು. ಈಗ ಒಂಚೂರು ಹಿಂಗನ್ನ ಹಾಕಿದ್ದೀನಿ. ಈಗ ನೋಡಿ, ಸಾಂಬಾರು ಕುದೀತಾ ಬರ್ತಾಯಿದೆ. ಇದು ಕುದಿ ಬಂದಮೇಲೆ ನಾನು ಒಗ್ಗರಣೆಗೆ ಹಾಕೋತೀನಿ. ಈಗ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ಸಾಂಬಾರ್ದು. ಸೊ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ. ಸೊ ನೋಡಿ, ಸಾಂಬಾರು ಕುದಿ ಬರ್ತಾಯಿದೆ. ಸಾಂಬಾರಂತೂ ಸಖತ್ತಾಗಿತ್ತು.
ಈ ಥರ ಸಾಂಬಾರು ಮಾಡಿಕೊಂಡು ಜೊತೆಗೇನಾದರೂ ಡ್ರೈ ಪಲ್ಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಲೂ ಫ್ರೈ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ. ನೆಕ್ಸ್ಟ್ ಇದನ್ನು ಒಂದು ಸೈಡಿಗೆ ಶಿಫ್ಟ್ ಮಾಡಿಬಿಟ್ಟು ಇಲ್ಲಿ ನಾನು ಒಗ್ಗರಣೆಗೆ ಬಾಣಲಿನ ಇಟ್ಕೋತಾ ಇದ್ದೀನಿ. ಸೊ ಇವಾಗ ಒಗ್ಗರಣೆ ರೆಡಿ ಆಗಿದೆ. ಮತ್ತೊಂದು ಸತಿ ಸಾಂಬಾರನ್ನ ಶಿಫ್ಟ್ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಈಗ ನಾನು ಒಗ್ಗರಣೆನ ಇದಕ್ಕೆ ಹಾಕ್ಬಿಡ್ತೀನಿ. ನೋಡಿ ಒಗ್ಗರಣೆ ಹಾಕಾಗಿದೆ. ಸೊ ಮಧ್ಯದಲ್ಲಿ ಕ್ಯಾಮ್ರಾ ಆಫ್ ಆಗಿ ಹೋಗ್ತಾಯಿತ್ತು, ಹಂಗಾಗಿ ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ನಾನಿಲ್ಲಿ ಚಿಕನ್ಗೆ ಸಾಂಬಾರು ಪೌಡರ್ನ ಹಾಕಿದ್ದೀನಿ. ಅದು ಕೂಡ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸಾಂಬಾರು ಪೌಡ್ರು ಸುಮಾರು ಒಂದು 3-4 ಸ್ಪೂನಷ್ಟು, ಯಾಕಂದರೆ ಖಾರ ಬೇರೇನೂ ನಾನು ಬಳಸಿಲ್ಲ, ಜಸ್ಟ್ ಸಾಂಬಾರು ಪೌಡರ್ನೇ ಹಾಕ್ತಾಯಿರೋದು. ಸಾಂಬಾರು ಪೌಡ್ರ್ ಹಾಕಿರೋದ್ರಿಂದ ಒಳ್ಳೆ ಥಿಕ್ನೆಸ್ ಕೊಡ್ತು. ಸೊ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ಯಶ್ಶಿಗಂತೂ ತುಂಬ ಇಷ್ಟ ಆಯಿತು. ಸೊ ಅರ್ಜೆಂಟಲ್ಲಿ ಯಾವಾಗಾದರೂ ನಾವು ಚಿಕನ್ ಮಾಡಬೇಕು ಅಂತಂದರೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಸಾಂಬಾರು ಪೌಡ್ರು ಒಂಚೂರು ಧಾರಾಳವಾಗಿ ನಾನು ಹಾಕಿದ್ದೀನಿ, ಯಾಕಂದರೆ ನಮ್ಮ ಸಾಂಬಾರು ಪೌಡ್ರು ಅಷ್ಟೇನು ಖಾರ ಇಲ್ಲ, ಹಾಗಾಗಿ ನಾನು ಸಾಂಬಾರು ಪೌಡ್ರು ಜಾಸ್ತಿನೇ ಹಾಕಿದ್ದು. ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೊಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತು ಟೇಸ್ಟ್ ನೋಡಿಬಿಟ್ಟು ಏನಾದರೂ ಖಾರ ಏನಾದರೂ ಬೇಕಾ ಅಂತ ಟೇಸ್ಟ್ ನೋಡಿದೆ, ಹಾಗಾಗಿ ಇನ್ನೊಂಚೂರು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕೋಣ ಅಂದ್ಬಿಟ್ಟು ಹಾಕಿದ್ದು. ನಾನು ಇದಕ್ಕೆ ಏನೂ ಅಡಿಷ್ನಲ್ಲಾಗಿ ಹಾಕಿಲ್ಲ. ಧನಿಯಾ ಪೌಡ್ರಾಗಲಿ, ಜೀರಾ ಪೌಡ್ರಾಗಲಿ, ಗರಂ ಮಸಾಲ ಆಗಲಿ, ಚಿಕನ್ ಮಸಾಲ ಆಗಲಿ ಏನೇನೋ ಹಾಕ್ತಾರಲ್ಲ, ಸೊ ಅದೇನೂ ಹಾಕಿಲ್ಲ. ನಾನು ಜಸ್ಟ್ ಸಾಂಬಾರು ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಹಚ್ಚ ಖಾರದ ಪುಡಿ ಹಾಕಿದ್ದೀನಿ. ಅದು ಸ್ವಲ್ಪ ಸ್ಪೈಸಿ ಆಗಲಿ ಅಂದ್ಬಿಟ್ಟು ಆಲ್ರೆಡಿ ಸುಮಾರು ಒಂದು 3-4 ಸ್ಪೂನು ಸಾಂಬಾರು ಪೌಡ್ರೆ ಹಾಕಿದ್ದೀನಿ. ಸೊ ಇವಾಗ ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಡ್ತಾ ಇದ್ದೀನಿ. ಸೊ ಇದು ಚಿಕನ್ ಅಂತೂ ತುಂಬ ಚೆನ್ನಾಗಿತ್ತಂತೆ ನಮ್ಮ ಯಶ್ ಹೇಳ್ತಾ ಇದ್ದ, ಹಾಗೆ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು. ಹಾಗೆ ನಾನು ಎಗ್ಗನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಸಿಪ್ಪೆ ಸುಲಿದು ಕೊಟ್ಟರು ನಮ್ಮ ಯಜಮಾನ್ರು. ಈ ರೀತಿ ಒಂದು 3 ಕಟ್ ಹಾಕ್ಬಿಟ್ಟು ಅದೇ ಚಿಕನ್ ಸಾಂಬಾರಲ್ಲಿ ಹಾಕ್ತಾಯಿದ್ದೀನಿ, ಚಿಕನ್ ಫ್ರೈಯಲ್ಲಿ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಇವಾಗ ಮತ್ತೆ ಸಪ್ರೇಟಾಗಿ ನಾನು ಮೊಟ್ಟೆಗೆ ಕೂಡ ಫ್ರೈ ಮಾಡಬೇಕು, ಅದರ ಬದಲು ಇದರಲ್ಲೇ ಹಾಕಿದರೆ 2 in 1 ಆಗುತ್ತೆ ಅಲ್ವಾ ಅಂದ್ಬಿಟ್ಟು ಸೊ ಇದರಲ್ಲೇ ಹಾಕ್ತಾಯಿದ್ದೀನಿ. ಸೊ ಅವರೆಲ್ಲ ಚಿಕನ್ ತಿಂತಾರೆ, ಬಟ್ ನನಗೆ ಎಗ್ ಬೇಕು, ಹಾಗಾಗಿ ನಾನು ಬಾಯ್ಲ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಯಶ್ ಕೂಡ ಎಲ್ಲರೂ ಎಗ್ ತಿಂತಾರೆ. ಸೊ ಇದರಲ್ಲೇ ಒಟ್ಟಿಗೆ ಹಾಕಿದರೆ ಸರಿ ಇರುತ್ತೆ ಅಂತ, ತುಂಬ ಜಾಸ್ತಿ ಮಾಡಿದ್ರೆ ಇನ್ನು ನಾಳೆಗೆಲ್ಲ ಉಳಿದ್ರೆ ಮತ್ತು ಯಾರೂ ತಿನ್ನೋರಿಲ್ಲ, ಹಾಗೆ ಇಟ್ಟು ಬಿಸಾಡೋದಾಗ್ಬಿಡುತ್ತೆ, ಹಾಗಾಗಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಸೊ ಈ ಚಿಕನ್ ಫ್ರೈ ಅಂತೂ ತುಂಬ ಟೇಸ್ಟಿಯಾಗಿತ್ತು, ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಇದು ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ. ಸೊ ಇದಾಗಿತ್ತು ಚಿಕನ್ ಫ್ರೈ, ತುಂಬ ಎಮ್ಮಿ ಆ್ಯಂಡ್ ಟೇಸ್ಟಿಯಾಗಿತ್ತು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಸಂಡೇ ವ್ಲಾಗ್ ಇದಾಗಿತ್ತು. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.